ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಏನಿದೆ, ಈ ಕ್ಷಣ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಫೋಟೋ ಅಥವಾ ಆ ವ್ಯಕ್ತಿಯ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ 6 of Swords. ಓಕೆ, ದ ಟವರ್ ಕಾರ್ಡ್ ಬರ್ತಾ ಇದೆ. ಓಕೆ, ಎಸ್. ಬಾಟಮ್ ಆಫ್ ದ ಕಾರ್ಡ್ 2 of Wands ಬರ್ತಾ ಇದೆ. ಓಕೆ, ಇಲ್ಲಿ ನೀವು ಯಾವ ವ್ಯಕ್ತಿನ ನೆನ್ಪು ಮಾಡ್ಕೊಂಡಿದ್ದೀರಾ ಅಥವಾ ಯಾವ ವ್ಯಕ್ತಿ ಬಗ್ಗೆ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಅವರ ಕರೆಂಟ್ ಎನರ್ಜಿ ಬಂದು ತುಂಬಾನೇ ಡಿಪ್ರೆಷನ್ಗೆ ಹೋಗಿರೋವಂಥದ್ದು ಅಥವಾ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇರೋವಂಥದ್ದು, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ದ ಫುಲ್ ಕಾರ್ಡ್ ಬರ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೆ ಅವ್ರ ಮನಸ್ಸಲ್ಲಿ. ಆದ್ರೆ ಎಲ್ಲೋ ಒಂದ್ ಕಡೆ ಭಯ ಅವರಿಗೆ ಆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಅಡ್ಡಿ ಮಾಡ್ತಾ ಇದೆ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ದ ಟವರ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನಿಗೆ ನೆಗೆಟಿವ್ ಆಗಿರಬಹುದು, ಸಮಥಿಂಗ್ ಈವಲ್ ಐ ಇರಬಹುದು, ದೃಷ್ಟಿ ಆಗಿರಬಹುದು, ಈ ರೀತಿಯಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂಡ್ ನಿಮ್ಮ ಪರ್ಸನ್ ಎನರ್ಜಿ, ಕರೆಂಟ್ ಎನರ್ಜಿ ನೋಡಿದಾಗ ಅವ್ರು ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರೀತಿ ಬಗ್ಗೆ ಆಗಿರ್ಬೋದು, ಸಂಬಂಧದ ಬಗ್ಗೆ, ಈ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅವ್ರು ತುಂಬಾನೇ ಓವರ್ ಥಿಂಕಿಂಗ್ ಮಾಡ್ತಿರುವಂತ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಲ್ಲೋ ಒಂದ್ ಕಡೆ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಟ್ರಾವೆಲ್ ಮಾಡ್ತಾ ಇರ್ಬೋದು ಇತ್ತೀಚಿನ ದಿನದಲ್ಲಿ. ಅಂಡ್ ಓಕೆ, ಯಾವುದೋ ಒಂದು ಟೆಂಪಲ್ಗೂ ಕೂಡ ಹೋಗಿದ್ದಾರೆ, ವಿಸಿಟ್ ಮಾಡಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದ್ರೆ ಅವರ ಮನಸ್ಸಿನ ನೆಮ್ಮದಿಗೋಸ್ಕರ ಯಾವುದೋ ಒಂದು ಟೆಂಪಲ್ ನ ಅವರು ವಿಸಿಟ್ ಮಾಡಿ ಬಂದಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ 333 ಅಂತ ಹೇಳ್ಬಿಟ್ಟು. ಓಕೆ, ಹಾಗೇನೆ ಡಿಸೆಂಬರ್ 6ನೇ ತಾರೀಕು ಇನ್ನೊಂದು 3-2 ಡೇಸ್ ನಿಮಗೆ ಬುಕ್ಕಿಂಗ್ ಅವಕಾಶ ಇರುತ್ತೆ. ಸೊ 6ನೇ ತಾರೀಕು ಶನಿವಾರ 5 ಗಂಟೆಯಿಂದ 7 ಗಂಟೆವರೆಗೆ ಕಾರ್ಮಿಕ್ ಹೀಲಿಂಗ್ ವರ್ಕ್ಶಾಪ್ಗಳು ನಡೀತಾ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗ್ಬೇಕಂತ ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆನಾ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.